ನಮಸ್ಕಾರ ಸ್ನೇಹಿತರೆ, DiShiRa ಕಿಚನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಬೇಸಿಗೆಯ ಬಿಸಿಲಿನ ದಾಹವನ್ನು ತಗ್ಗಿಸೋದಕ್ಕೆ ಎಳ್ಳಿನ ಪಾನಕನ ಹೇಗ್ ಮಾಡೋದು ಅಂತ ಇವತ್ತು ನಾವು ನೋಡೋಣ ಬನ್ನಿ. ಹಾಗೆಯೇ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ಈ ಚಾನೆಲ್ನ ನೋಡ್ತಾ ಇದ್ದೀರೋ ಖಂಡಿತವಾಗಿಯೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಒತ್ತಿ ನನ್ನ ಹೊಸ ವಿಡಿಯೋ ಹಾಕಿದಾಗೆಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ತಡ ಮಾಡೋದು ಬೇಡ, ಎಳ್ಳಿನ ಪಾನಕನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಎಳ್ಳಿನ ಪಾನಕ ಮಾಡೋದಕ್ಕೆ ನಾನಿಲ್ಲಿ 5ರಿಂದ 6 ಸ್ಪೂನಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಸಾಧ್ಯವಾದಷ್ಟು ಬಿಳಿ ಎಳ್ಳನ್ನೇ ಯೂಸ್ ಮಾಡಿ, ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇದನ್ನ ಡೈರೆಕ್ಟಾಗಿ ಯೂಸ್ ಮಾಡೋದು, ನೆನೆಸೋದು ಏನು ಕೂಡ ಬೇಕಾಗಲ್ಲ. ಡೈರೆಕ್ಟಾಗಿ ಬಿಳಿ ಎಳ್ಳನ್ನೇ ನಾವು ಮಿಕ್ಸಿ ಜಾರ್ಗೆ ಹಾಕ್ತಾ ಇರೋದು. ಬೆಲ್ಲನ ಒಂದು ಅರ್ಧ ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. 3 ಗ್ಲಾಸು ಪಾನಕ ಆಗುತ್ತೆ ಇಷ್ಟರಿಂದ. ಸೊ ನಿಮಗೆ ಬೆಲ್ಲ ಎಷ್ಟು ಸ್ವೀಟ್ನೆಸ್ ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲನ ತೊಗೊಳ್ಳಿ. ಒಂದು ಅರ್ಧ ಕಪ್ ಬೆಲ್ಲ ಅಂತೂ ಬೇಕಾಗತ್ತೆ ಇಷ್ಟು ಎಳ್ಳಿಗೆ. ನೆಕ್ಸ್ಟ್ ಈಗ ಇದನ್ನು ನಾವು ಡೈರೆಕ್ಟಾಗಿ ಹಾಗೆ ಒಮ್ಮೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಚಿಕ್ಕ ಜಾರನ್ನೇ ತಗೊಳ್ಳಿ, ದೊಡ್ಡ ಜಾರ್ ಆದರೆ ಎಳ್ಳು ನೀಟಾಗಿ ತಾಗಲ್ಲ. ಹಾಗಾಗಿ ಸ್ವಲ್ಪನೇ ಎಳ್ಳನ್ನು ಹಾಕ್ತಿರೋದ್ರಿಂದ ಚಿಕ್ಕ ಜಾರ್ಗೆ ಹಾಕಿ ಒಮ್ಮೆ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಎಳ್ಳು ಪೂರ್ತಿ ಕ್ರಶ್ ಆಗಬೇಕು. ಹಾಗಾಗಿ ಇದರ ಜೊತೆಗೇನೆ ನಾನು ಬೆಲ್ಲನೂ ಕೂಡ ಸೇರಿಸ್ತಾ ಇದ್ದೀನಿ. ನೀವು ಬೆಲ್ಲ ಕ್ಲೀನಾಗಿರೋದ್ರಿಂದ ಹಾಗೆ ಸೇರಿಸ್ತಾ ಇದ್ದೀನಿ. ಬೆಲ್ಲದಲ್ಲಿ ಕಸ ಏನಾದ್ರು ಇದೆ ಅಂತ ಅನಿಸಿದ್ರೆ ಇದನ್ನ ಒಮ್ಮೆ ನೀರು ಮಾಡಿಕೊಂಡು ಕೂಡ ನೀವು ಜಾರ್ಗೆ ಹಾಕ್ಕೋಬೋದು. ನೀರು ಬೇಕಿದ್ದರೆ ಸೇರಿಸ್ಕೊಳ್ಳಿ, ನೀರೇನು ಬೇಕಾಗಲ್ಲ. ಹಾಗೆ ಬೆಲ್ಲನೇ ನೀಟಾಗಿ ಗ್ರೈಂಡ್ ಆಗುತ್ತೆ. ಇದನ್ನ ಮಿಕ್ಸಿ ಮಾಡಿ ಒಮ್ಮೆ ಪೇಸ್ಟ್ ಥರ ಮಾಡ್ಕೋಬೇಕು. ಈಗ ಇದು ಆಲ್ಮೋಸ್ಟ್ ಆಗಿದೆ. ಎಳ್ಳೆಲ್ಲ ಕೂಡ ಕ್ರಶ್ ಆಗಿರೋದನ್ನ ನೀವು ಇಲ್ಲಿ ನೋಡ್ಬೋದು. ಇಷ್ಟಾದರೆ ಸಾಕು. ಈಗ ನೀವು ಇದನ್ನ ಡೈರೆಕ್ಟಾಗಿ ಹಾಗೆ ಪಾತ್ರೆಗೆ ಹಾಕಿ ಕೂಡ ಮಿಕ್ಸ್ ಮಾಡ್ಕೋಬಹುದು. ಬಟ್ ನಾನು ನೀಟಾಗಿ ಮಿಕ್ಸ್ ಆಗಲಿ, ಬೇಗ ಆಗತ್ತೆ ಅನ್ನೋದಕ್ಕೋಸ್ಕರ ಇನ್ನೊಮ್ಮೆ ಜ್ಯೂಸರ್ ಜಾರ್ಗೆ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಡೈರೆಕ್ಟ್ ಪಾತ್ರೆಗೆ ಹಾಕೋದಿದ್ರೆ ಡೈರೆಕ್ಟ್ ಪಾತ್ರೆಗೆ ಹಾಕ್ಕೊಂಡು ಒಂದು ಸೌಟಲ್ಲಿ ಮಿಕ್ಸ್ ಮಾಡಿಕೊಂಡ್ರು ಆಯಿತು. ಬಟ್ ಈ ಥರ ಜ್ಯೂಸರ್ ಜಾರ್ಗೆ ಹಾಕಿ ಇನ್ನೊಮ್ಮೆ ರನ್ ಮಾಡೋದ್ರಿಂದ ಏನಿದೆ, ನೀಟಾಗಿ ಮಿಕ್ಸ್ ಆಗುತ್ತೆ, ಜ್ಯೂಸ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಇದನ್ನೆಲ್ಲ ಕೂಡ ಈ ಪೇಸ್ಟನ್ನು ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಹಾಗೆ ಈಗ ಇದ್ರ ಜೊತೆಗೆ ನಾವು ನೀರನ್ನು ಸೇರಿಸ್ಕೋಬೇಕು. ಇದಕ್ಕೆ ಬೇಕಾಗೋದು ಬರೀ 3 ಇಂಗ್ರೀಡಿಯೆಂಟ್ಸು. ಒಂದು ಎಳ್ಳು, ಬೆಲ್ಲ, ಅದ್ರ ಜೊತೆಗೆ ನೀರು. 3 ಇದ್ಬಿಟ್ರೆ ಸಾಕು, ಎಳ್ಳಿನ ಪಾನಕ ಅಂತೂ ರೆಡಿ ಆಗಿಬಿಡತ್ತೆ. ಕೆಲವರು ಇದ್ರ ಜೊತೆಗೆ ಏಲಕ್ಕಿ ಕೂಡ ಸೇರಿಸ್ತಾರೆ. ಬಟ್ ಏಲಕ್ಕಿ ಎಲ್ಲ ಏನೂ ಹಾಕದೇ ಇದ್ದರೂ ಕೂಡ ಎಳ್ಳಿನ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನಾವು ಇದನ್ನು ಕುಡಿಬೋದು. ಇನ್ನು 2 ಗ್ಲಾಸು ನೀರನ್ನು ಇದ್ರ ಜೊತೆಗೇ ಸೇರಿಸ್ತೀನಿ. ಥಿಕ್ನೆಸ್, ಹಾಲಿನ ಥಿಕ್ನೆಸ್ಸಿಗೆ ಇದಿರುತ್ತೆ. ಹಾಗೆಯೇ ಹಾಲಿನ ಬಣ್ಣ ಥರನೇ ಕಾಣುತ್ತೆ. ಎಳ್ಳನ್ನು ನೀವು ನೀರು ಹಾಕ್ತಿದ್ದಂಗೆ ನೋಡ್ಬೋದು. ಜಾರಲ್ಲಿ ಫುಲ್ ವೈಟ್ ಕಲರ್ ಕಾಣುತ್ತೆ. ನೋಡೋದಕ್ಕೂ ಕೂಡ ಹಾಲಿನ ಥರನೇ ಇರುತ್ತೆ. ಇದನ್ನ ನೀವು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಥಿಕ್ನೆಸ್ಸನ್ನು ನೋಡ್ಕೊಳ್ಳಿ. ನಾರ್ಮಲ್ ಜ್ಯೂಸಿಗಿಂತ, ಫ್ರೂಟ್ ಜ್ಯೂಸಿಗಿಂತ ಸ್ವಲ್ಪ ತೆಳ್ಳಗಿದ್ರೇ ಒಳ್ಳೆಯದು, ಹಾಲಿನ ಹದಕ್ಕೆ ಅಂತ ಅಂದ್ಕೋಬೋದು. ಈಗ ಇದನ್ನೊಮ್ಮೆ ನೀಟಾಗಿ ಮಿಕ್ಸಿ ಮಾಡಿಬಿಟ್ರೆ ಜ್ಯೂಸ್ ಏನಿದೆ ರೆಡಿ ಆಗಿಬಿಡುತ್ತೆ. ತುಂಬಾ ಬೇಗ 2 ನಿಮಿಷದಲ್ಲಿ ಆಗುವಂಥ ಡ್ರಿಂಕ್ ಇದು. ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಸಮ್ಮರಲ್ಲಿ ದೇಹವನ್ನು ತಂಪಾಗಿಡೋದಕ್ಕೆ ನಿಜಕ್ಕೂ ಕೂಡ ಇದೊಂದು ಬೆಸ್ಟ್ ರೆಸಿಪಿ ಅಂತಲೇ ಅನ್ಬೋದು. ಜ್ಯೂಸ್ ಆಲ್ರೆಡಿ ರೆಡಿ ಆಯಿತು. ನೋಡ್ಬೋದು ನೀವು ಜ್ಯೂಸ್ ಹೇಗೆ ಕಾಣ್ತಿದೆ ಅನ್ನೋದನ್ನ. ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ಕುಡಿಯೋದಕ್ಕಂತೂ ಸೂಪರ್ ಆಗಿರುತ್ತೆ. ಬೆಲ್ಲ ಹಾಕಿರೋದ್ರಿಂದ ನಾವು ಸಕ್ಕರೆ ಹಾಕಿದರೆ ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತ ಅನ್ಬೋದು. ಬಟ್ ಬೆಲ್ಲ ಹಾಕಿರೋದ್ರಿಂದ ನೆಮ್ಮದಿಯಾಗಿ ಡಯಟ್ ಮಾಡೋರು ಕೂಡ ಇದನ್ನು ಕುಡಿಬೋದು. ಸೊ ತುಂಬಾ ರುಚಿಯಾದ ಜ್ಯೂಸ್ ಏನಿದೆ ರೆಡಿ ಆಯಿತು. ಜಸ್ಟ್ ಡೈರೆಕ್ಟಾಗಿ ಗ್ಲಾಸಿಗೆ ಹಾಕಿ ಸರ್ವ್ ಮಾಡಿ. ತುಂಬಾ ರುಚಿಯಾದ ಟೇಸ್ಟಿಯಾದ ಎಳ್ಳಿನ ಪಾನಕ ರೆಡಿನೇ ಆಗೋಯಿತು. ಎಷ್ಟು ಬೇಗ ಆಗುತ್ತೆ. ಕೇವಲ ಬೆಲ್ಲ, ಎಳ್ಳು ಅಷ್ಟನ್ನೇ ಮಿಕ್ಸಿ ಮಾಡಿ ನೀರನ್ನು ಸೇರಿಸಿರೋದು. ಸಿಂಪಲ್ ಅಂದರೆ ಸಿಂಪಲ್ ಸ್ಟೆಪ್ಸು, ತುಂಬ ಕ್ವಿಕ್ಕಾಗಿ ಆಗೋವಂಥ ಡ್ರಿಂಕ್ಸು, ಹಾಗೆಯೇ ಅಷ್ಟೇ ಟೇಸ್ಟಿಯಾದ ಡ್ರಿಂಕ್ ಕೂಡ ಹೌದು. ಎಳ್ಳಿನ ಪಾನಕ ನೋಡೋದಕ್ಕೂ ಕೂಡ ಸೂಪರ್ ಆಗಿದೆ, ಕುಡಿಯೋದಕ್ಕೂ ಕೂಡ ವೆರಿ ಟೇಸ್ಟಿಯಾಗಿರುತ್ತೆ. ನೋಡೋದಲ್ವ ಎಳ್ಳಿನ ಪಾನಕನ ಹೇಗ್ ಮಾಡೋದು ಅಂತ. ತುಂಬಾನೇ ಸುಲಭ ಹಾಗೂ ಬೇಗ ಆಗುವಂತ ಆರೋಗ್ಯಕರ ಡ್ರಿಂಕ್ ಇದು. ಖಂಡಿತವಾಗಿಯೂ ಕೂಡ ಮನೆಯಲ್ಲಿದ್ದ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.